ಸಂಸ್ಥೆಗಳ ಆತ್ಮೀಯ ಟ್ರಸ್ಟಿಗಳೇ, ಆದರಣೀಯ ಪತ್ರಕರ್ತ ಬಂಧುಗಳಿದ್ದಾರೆ, ತಮ್ಮೆಲ್ಲರಿಗೂ ಪರಿಚಯ ಇದೆ. ಸೇವಾ ಸಾಗರದಲ್ಲಿ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. ಅನೇಕ ಸೇವಾ ಚಟುವಟಿಕೆಗಳನ್ನು ಕೂಡ ಸೇವಾ ಸಾಗರ ನಡೆಸುತ್ತದೆ. ಸೇವಾ ಸಾಗರದಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣದವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ. ಸೇವಾ ಸಾಗರ ಟ್ರಸ್ಟ್ ಹೆಸರಲ್ಲಿ ಒಂದು 3 ಎಕರೆಯ ಜಾಗವನ್ನು ನಾವು ವರದಳ್ಳಿಯ ಕ್ರಾಸ್ ಅಲ್ಲಿ ಹಿಂದೆ ರಾಮಣ್ಣವರ ನೇತೃತ್ವದಲ್ಲಿ ಅದನ್ನು ತಗೊಂಡಿದ್ವಿ. ಆ ಜಾಗದಲ್ಲಿ ನಮ್ಮ ಸೇವಾ ಸಾಗರ ಪ್ರೌಢಶಾಲೆ ಮತ್ತು ಉಳಿದ ಸಾಮಾಜಿಕ ಚಟುವಟಿಕೆಗಳ ಮೂಲಕವಾಗಿ ಒಂದು ಶೈಕ್ಷಣಿಕ ಕಟ್ಟಡವನ್ನು ಮಾಡಬೇಕು ಹೇಳುವಂಥದ್ದು ನಮ್ಮ ಅಪೇಕ್ಷೆಯಾಗಿತ್ತು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾಗರಕ್ಕೆ ಬಂದಿದ್ದರು. ಅವರನ್ನು ನಾವು ಮನವಿಯ ಮೂಲಕ ವಿನಂತಿಸಿದ್ವಿ, ನಮಗೊಂದಿಷ್ಟು ಅನುದಾನ ಕೊಡಿ, ಅಲ್ಲಿ ನಾವು ಶೈಕ್ಷಣಿಕ ಕಟ್ಟಡವನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ. ಅವರು ನಮ್ಮ ಮನವಿಯನ್ನು ಪುರಸ್ಕರಿಸಿ ಒಪ್ಪಿಗೆ ಕೊಟ್ಟು 2 ಕೋಟಿ ರೂಪಾಯಿಗಳ ಅನುದಾನವನ್ನು ನಮಗೆ ಅವರು ಕೊಟ್ಟರು. ಆ ನಂತರದಲ್ಲಿ ಅದು ಒಂದು ಶಾಲೆಗೆ ಸೀಮಿತವಾಗಿರದೆ ಸಾಮಾಜಿಕ ಚಟುವಟಿಕೆಗಳಿಗೆ ಅನುಕೂಲವಾಗಿರುವ ರೀತಿಯೊಳಗೆ ಅನೇಕ ಸೌಕರ್ಯಗಳನ್ನು ಅದರಲ್ಲಿ ನಿರ್ಮಾಣ ಮಾಡಿ ಕಟ್ಟಡ ಮಾಡಬೇಕು ಹೇಳುವಂಥದ್ದೊಂದು ವೆಚ್ಚ ಸ್ವಲ್ಪ ಜಾಸ್ತಿ ಆಯಿತು. ಆ 2 ಕೋಟಿ ರೂಪಾಯಿ ಜೊತೆಯೊಳಗೆ ಸೇವಾ ಸಾಗರ ಟ್ರಸ್ಟು, ಸೇವಾ ಸಾಗರದ ಅಭಿಮಾನಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ 1 ಕೋಟಿ ರೂಪಾಯಿಯಷ್ಟು ಸಂಗ್ರಹ ಮಾಡಿ ಸುಮಾರು 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ವಿ. ವಿಶಾಲವಾಗಿ ಈ ಕಟ್ಟಡದ ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಸ್ವಲ್ಪ ಮುಂಚೆಯೇ ಮುಗಿಸಿದ್ವಿ. ಈಗ ಅದನ್ನು ಸಾರ್ವಜನಿಕವಾಗಿ ಲೋಕಾರ್ಪಣೆ ಮಾಡಬೇಕು ಹೇಳುವಂಥದ್ದು. ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ನಡೆಸಿಕೊಡಬೇಕು ಅಂತೇಳಿ ನಾವು ಒಂದು ವಿನಂತಿ ಮಾಡಿಕೊಂಡಿದ್ದೀವಿ. ಅವರ ವಯಸ್ಸು, ಆರೋಗ್ಯ ಈ ಎಲ್ಲ ದೃಷ್ಟಿಯಿಂದ ಅವರಿಗೆ ಅನುಕೂಲವಾದಂಥ ಸಮಯದಲ್ಲಿ ನಾವು ಮಾಡಬೇಕು. ಅದನ್ನು ಅವರು ಈ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು 27ನೇ ತಾರೀಕು ಸೋಮವಾರ ನಮಗೆ ಡೇಟ್ ಕೊಟ್ಟಿದ್ದಾರೆ. ಅವರು 25, 26, 27 3 ದಿನ ಶಿವಮೊಗ್ಗದಲ್ಲಿ ಇರ್ತಾರೆ. 27 ಫ್ರೀ ಇದ್ದಾರೆ, ಅಂದರೆ ನಮ್ಮ ಕಾರ್ಯಕ್ರಮ ಬರಲಿಕ್ಕೆ ಸಮಯ ಇದೆ, ಹಾಗಾಗಿ ಒಪ್ಕೊಂಡಿದ್ದಾರೆ. ಅವರನ್ನು ನಾವು ಬರಬೇಕು ಅಂತೇಳಿ ಗೌರವದಿಂದ ಕರೆದಿದ್ದೀವಿ. ಅದರ ಜೊತೆಯೊಳಗೆ ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿಗಳು ಹಾಗೂ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರುವಂಥ ಮಾನ್ಯ ಮಧು ಬಂಗಾರಪ್ಪನವರನ್ನು ನಾವು ಆಹ್ವಾನಿಸಿದ್ದೀವಿ. ನಮ್ಮ ಮಾನ್ಯ MLA ಅವರಾಗಿರುವಂಥ ಶ್ರೀ ಗೋಪಾಲಕೃಷ್ಣ ಬೇರೂರವರನ್ನು ಆಹ್ವಾನಿಸಿದ್ದೀವಿ. ಹಾಗೆಯೇ ನಮ್ಮ ಸಂಸದರಾಗಿರುವಂಥ ಮಾನ್ಯ ಶ್ರೀ ರಾಘವೇಂದ್ರ ಅವರನ್ನು ಆಹ್ವಾನಿಸಿದ್ದೀವಿ. ಶ್ರೀನಿವಾಸ ಪೂಜಾರ್ ಅವರನ್ನು ನಾವು ಆಹ್ವಾನಿಸಿದ್ದೀವಿ. ಹಾಗೆಯೇ ಇನ್ನು ಉಳಿದಂತೆ ಈ ಜಿಲ್ಲೆಯಲ್ಲಿರುವಂತಹ MLCಗಳನ್ನು, ಅಧಿಕಾರಿ ವರ್ಗದವರನ್ನು, ಬೇರೆ ಬೇರೆ ಕ್ಯಾಬಿನೆಟ್ ದರ್ಜೆಯ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದಿದ್ದೀವಿ. ಅದರ ಜೊತೆಯೊಳಗೆ ನಮ್ಮೊಂದು ಸ್ವಲ್ಪ ಸಹಕಾರ ಕೊಟ್ಟಂಥವರು ಮಾನ್ಯ ಶ್ರೀ ಭಾರತಿ ಶೆಟ್ಟಿಯವರು MLC ಆಗಿ, ಹಾಗೆಯೇ ಮಾನ್ಯ ಶ್ರೀ ಶಾಂತಾನಂದ ಸಿದ್ದಿಯವರು, ಅವರಿಬ್ಬರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ. ಈ ಕಾರ್ಯಕ್ರಮ ಅವತ್ತು ಬೆಳಗ್ಗೆ ಅಂದರೆ ಸೋಮವಾರ 27ನೇ ತಾರೀಕು, ಇನ್ನು 4-5 ದಿವಸ ಇದೆ. ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಸಭಾ ಕಾರ್ಯಕ್ರಮ ಇರುತ್ತದೆ ಲೋಕಾರ್ಪಣೆಯ ನಂತರದಲ್ಲಿ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತಮ್ಮ ಪತ್ರಿಕೆಗಳಲ್ಲಿ ಇದರ ವರದಿಗಳನ್ನು ಪ್ರಕಟಿಸಬೇಕು. ನಮಗೆ 27ನೇ ತಾರೀಕು ಸೋಮವಾರ ಸಾಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಿರುವಂಥ ಸೇವಾ ಸಾಗರದ ನೂತನ ಕಟ್ಟಡ ಮೊದಲನೇ ಕ್ಲಾಸಲ್ಲಿ ಅದು ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ BS ಯಡಿಯೂರಪ್ಪನವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು BY ರಾಘವೇಂದ್ರರು ಹಾಗೂ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪನವರು, ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಡವರು, ಇತರ ಎಲ್ಲ ಅಧಿಕಾರಿಗಳು